ನಮಸ್ತೆ ಎಲ್ಲರಿಗೂ. ಒಂದು ಭಾಳ ಪ್ರಮುಖವಾದಂಥ ಮಾಹಿತಿ ಇದೆ. ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡೋದಾಗಲಿ ಅಥವಾ ಸ್ಟಾಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ಸರ್ಕಾರಿ ಹೊರಗುತ್ತಿಗೆ ನೌಕರರು ಅಂತ ಯಾರಿದ್ದಾರೆ, ಸುಮಾರು 6 ವಿಭಾಗದ ನೌಕರಿಗೆ ಈಗ ಸರ್ಕಾರ ಏನು ಮಾಡಿದೆ, ಒಂದು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ, ಅಂದರೆ ಆ ಪೇ ಸ್ಕೇಲನ್ನು ಅವರಿಗೆ ಜಾಸ್ತಿ ಮಾಡಿದ್ದಾರೆ. ಆ 6 ವಿಭಾಗದ ಹೊರಗುತ್ತಿಗೆ ನೌಕರರು ಯಾರು, ಎಷ್ಟೆಷ್ಟು ವೇತನ ಅವರಿಗೆ ಪರಿಷ್ಕರಣೆಯಾಗಿದೆ, ಎಲ್ಲವನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ವೋ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ಮಾಡ್ಕೊಳ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗೆಯೇ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ವಾಹಿನಿಯ 2 ಲಿಂಕನ್ನು ಕೊಟ್ಟಿದ್ದೀನಿ ನಾನು. ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ದಯಮಾಡಿ ಜಾಯ್ನ್ ಆದರೆ ನಿಮಗೆ ಪ್ರತಿದಿನ ಶಿಕ್ಷಣಕ್ಕೆ ಪೂರಕವಾದಂಥ ಮತ್ತು ಈ ಸರ್ಕಾರದ ಸುತ್ತೋಲೆಗಳಾಗಿರ್ಬೋದು, ಅಧಿಸೂಚನೆ ಆಗಿರ್ಬೋದು, ಟಿಪ್ಪಣಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಒಳ್ಳೆಯ ಸುದ್ದಿಗಳು ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ, ಭಾಳ ಪ್ರಮುಖವಾಗಿ. ಆ್ಯಂಡ್ ಭಾಳ ಸಾಕಷ್ಟು ವರ್ಷಗಳ ಇದೊಂದು ಬೇಡಿಕೆ ಎತ್ತಿದ್ದು. ನಿನ್ನೆ ಇವತ್ತಿನ ಕಥೆಯಲ್ಲ ಇದು. ಹೊರಗುತ್ತಿಗೆ ನೌಕರರ ಸಂಬಳವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಾರೆ, ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲವೂ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಲೈನ್ಸಲ್ಲಿ. ಕನಿಷ್ಠ ವೇತನ ಪರಿಷ್ಕರಣೆ. ರಾಜ್ಯದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಬಳದಲ್ಲಿ ಭಾರಿ ಏರಿಕೆ. ಅರ್ಥ ಮಾಡ್ಕೊಳ್ಳಿ, ರಾಜ್ಯದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಬಳದಲ್ಲಿ ಭಾರಿ ಏರಿಕೆ. ಎಷ್ಟೆಷ್ಟು ಏರಿಕೆ ಮಾಡಿದ್ದಾರೆ ಅದನ್ನು ಒಂದು ಕಡೆಯಿಂದ ನೋಡೋಣ. ಅದೊಂದು ಕಾಪಿ ಇದೆ. 6 ವಿಭಾಗದ ಈ ನೌಕರಿಗೆ, ಹೊರಗುತ್ತಿಗೆ ನೌಕರಿಗೆ ಎಷ್ಟೆಷ್ಟು ವೇತನ ಅದು ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು. ಕರ್ನಾಟಕ ಮಿನಿಮಮ್ ಏಜ್ ರಿವಿಷನ್ ಅಂತ ಅದು 2026 ಕಳೆದ ಹಲವಾರು ವರ್ಷಗಳಿಂದ ಕನಿಷ್ಠ ವೇತನಕ್ಕಾಗಿ, ದಟ್ ಈಸ್ ಮಿನಿಮಮ್ ವೇಜ್ ಬೇಡಿಕೆ ಇಟ್ಟಿದ್ದಂಥ ನೌಕರರಿಗೆ ಈ ಭರ್ಜರಿ ಗುಡ್ ನ್ಯೂಸ್ ಇಟ್ಟಿರತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್. ಈಗ ಏನು ಹೇಳಿದೆ, ಈಗ ಹೊರಗುತ್ತಿಗೆ ಸಿಬ್ಬಂದಿಗಳ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಅದೊಂದು ಕಾಪಿ ಇದೆ, ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಕಳೆದಂಥ ಜೂನ್ 10ನೇ ತಾರೀಕು ಈ ವೇತನ ಪರಿಷ್ಕರಣೆಗೆ ಅಸ್ತು ಎಂದಿದ್ದಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಯಾವ ಇಲಾಖೆ ಇದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಇದೀಗ ನೂತನ ಕನಿಷ್ಠ ವೇತನ ಆದೇಶಕ್ಕೆ ಸಂಬಂಧಪಟ್ಟಂತೆ ಹೊಸ ಸುತ್ತೋಲೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಸೊ ಹೇಗೆ ಕನಿಷ್ಠ ವೇತನ ಪರಿಷ್ಕರಣೆ ದರ ಪರಿಷ್ಕರಣೆ ಆಗಿದೆ. ಈ 6 ವಿಭಾಗದ ಹೊರಗುತ್ತಿಗೆ ನೌಕರರು ಯಾರ್ಯಾರು ಬರ್ತಾರೆ ಅಂತ ನಿಮಗೆ ಹೇಳ್ತೀನಿ ನಾನು ಕೊನೆಯಲ್ಲಿ, ನಿಮ್ಗೆ ಅರ್ಥ ಆಗುತ್ತೆ ಎಲ್ಲವೂ ಕೂಡ. ಕನಿಷ್ಠ ವೇತನ ದರ ಪರಿಷ್ಕರಣೆ. ಹೊರಗುತ್ತಿಗೆ ನೌಕರರ ಕನಿಷ್ಠ ವೇತನ ದರಗಳನ್ನು ನಿಗದಿಪಡಿಸಿ ಆದೇಶ ಹೊರಡಿಸಿರತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಅರ್ಥ ಮಾಡ್ಕೊಳ್ಳಿ, ಈ ಅಂಡರಲ್ಲಿ ಬರ್ತಕ್ಕಂಥವ್ರು ಹೊರಗುತ್ತಿಗೆ ನೌಕರರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಉಲ್ಲೇಖಿತ ಅಧಿಸೂಚನೆಯಲ್ಲಿ ಕನಿಷ್ಠ ವೇತನ ಕಾಯ್ದೆ 1948, ಕೇಂದ್ರ ಕಾಯ್ದೆ 10ರ ಕಾಲಂ 3(1)(b) ಮತ್ತು 5(1)(b) ಅಡಿಯಲ್ಲಿ ವಿವಿಧ ಅನುಸೂಚಿತ ಉದ್ಯಮಿಗಳಲ್ಲಿ ವಲಯವಾರು, ವೆರಿ ಇಂಪಾರ್ಟೆಂಟು, ವಿವಿಧ ಅನುಸೂಚಿತ ಉದ್ಯಮಿಗಳಲ್ಲಿ ವಲಯವಾರು ಅಂದರೆ ಝೋನ್ ವೈಸ್ ಯಾರೆಲ್ಲ ಅಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಹೊರಗುತ್ತಿಗೆ ನೌಕರಗಳಿಗೆ, ಅವ್ರಿಗೆ ಈ ಕನಿಷ್ಠ ವೇತನ ದರಗಳನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಮಾಡಲಾಗಿರುತ್ತೆ. ಅದರಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ, ನೋಡಿ ಅದನ್ನು ಸ್ಕಾಲಪ್ ಮಾಡ್ತೀನಿ ನಾನು, ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಹೊರಗುತ್ತಿಗೆ ನೌಕರರುಗಳಿಗೆ ಉಲ್ಲೇಖಿತ ಅಧಿಸೂಚನೆಯ ಅನುಸೂಚಿ 4 ಮತ್ತು ಅನುಸೂಚಿ 5ರ ಅನ್ವಯ ಈ ಕೆಳಕಂಡಂತೆ ವೇತನವನ್ನು ಪಾವತಿ ಮಾಡಲಿಕ್ಕೆ ಕೋರಿದೆ ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೇತನ ಪಾವತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ನಾನು ಈಗ. ನೋಡಿ ಇದು ಯಾವ್ಯಾವ ನೌಕರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ. 6 ವಿಭಾಗದ ನೌಕರಿಗೆ ಕನಿಷ್ಠ ವೇತನ, ಅದರಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಸು, ಚಾಲಕರು, ಡಿಗ್ರಿಪ್ ನೌಕರರು ಸೇರಿ ಅಡುಗೆ ತಯಾರಕರು, ಅಡುಗೆ ಸಹಾಯಕರು ಹಾಗೂ ಕಾವಲುಗಾರರಿಗೆ ಕನಿಷ್ಠ ವೇತನ ನಿಗದಿಯನ್ನು ಮಾಡಿ ಆದೇಶವನ್ನು ಮಾಡಲಾಗಿದೆ. ನೋಡಿ ಇಲ್ಲೊಂದು ಕಾಪಿ ಇದೆ, ನಿಮಗೆ ಡೀಟೇಲ್ ಆಗಿದೆ. ಸೊ ಎಲ್ಲವನ್ನು ಹೇಳ್ತೀನಿ ನಾನು. ನೋಡಿ ಇಲ್ಲಿ ಸಬ್ಜೆಕ್ಟ್ ನೋಡಿ, ಇಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗಳ ವೇತನವನ್ನು ಪರಿಷ್ಕರಿಸಿ ಕನಿಷ್ಠ ವೇತನ ದರಗಳನ್ನು ನಿಗದಿಪಡಿಸುವ ಕುರಿತು ಅಂತ ಇದೆ ಇಲ್ಲಿ. ನೋಡಿ ಇಲ್ಲಿ 6 ವಿಭಾಗದವರು ಅಂದರೆ ಯಾರು ಬರ್ತಾರೆ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಒಂದೊಂದು ಕಡೆ ಇದೆ. ಸೊ ಫಸ್ಟು ಡೇಟಾ ಎಂಟ್ರಿ ಆಪರೇಟರ್ಸು ಪರಿಷ್ಕರಿಸಿರತಕ್ಕಂಥ ಕನಿಷ್ಠ ವೇತನ ತಿಂಗಳಿಗೆ 28,285 ರೂಪಾಯಿ. ಇನ್ನು ಡ್ರೈವರ್ಸ್ಗೆ 28,285 ರೂಪಾಯಿ. ಗ್ರೂಪ್ ಡಿ 23,376. ಅಡುಗೆಯವರಿಗೆ 28,285. ಅಡುಗೆ ಸಹಾಯಕರಿಗೆ 25,714. ಇನ್ನು ಕಾವಲುಗಾರರಿಗೆ 23,376. ಇದು ಸರ್ಕಾರಿ ಸ್ವಾಮ್ಯದ ಹೊರಗುತ್ತಿಗೆ ನೌಕರರು. ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ವಿಭಾಗಕ್ಕೂ ಬರಲ್ಲ ಇದು. ಸರ್ಕಾರಿ ಸ್ವಾಮ್ಯದಲ್ಲಿ ಯಾರು ಹೊರಗುತ್ತಿಗೆ ನೌಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡರಲ್ಲಿ, ಆ ಇಲಾಖೆ ಅಂಡರಲ್ಲಿ ಸಾಕಷ್ಟು ಈ ವಿಭಾಗದ ಈ ನೌಕರು ಏನು ಮಾಡ್ತಾಯಿದ್ದಾರೆ, ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ವೇತನ ರಿವೈಸ್ಡ್ ಆಗಿರಲಿಲ್ಲ, ಈಗ ಮಾಡಿ ಸೊ ಪೇ ಸ್ಕೇಲ್ ಮಾಡಿದ್ದಾರೆ. ನೋಡಿ ಇದು ಯಾರಿಗೂ ಗೊತ್ತೇ ಇದು, ನೋಡಿ ಪ್ರತಿಯನ್ನು ಅಂತ ಇದೆಯಲ್ಲ, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇಲ್ಲಿಗೆಲ್ಲ ಕಳಿಸಿರಿ ಅಂತಂದರೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಲ್ಮೋಸ್ಟ್ ಎಲ್ರಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ. ಎಲ್ಲ ಪ್ರಾಂಶುಪಾಲರು ಮೌಲಾನಾ ಆಜಾದ್ ಪದವಿ ಪೂರ್ವ ಕಾಲೇಜು ಮತ್ತು ಮಹಿಳಾ ಪದವಿ ಪೂರ್ವ ಕಾಲೇಜು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ. ಹಾಗೆಯೇ ಎಲ್ಲ ಮುಖ್ಯ ಉಪಾಧ್ಯಾಯರು ಮೌಲಾನಾ ಆಜಾದ್ ಮಾದರಿ ಶಾಲೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ ಮತ್ತು ಮುಂದಿನ ಸೂಕ್ತ ಕ್ರಮಕ್ಕಾಗಿ
ಎಲ್ಲ ತಾಲೂಕು ವಿಸ್ತರಣಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಅವರ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅಂತ. ಆಲ್ಮೋಸ್ಟ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರು ಏನಿದ್ದಾರೆ ಇವರು ಡೇಟಾ ಎಂಟ್ರಿ ಆಪರೇಟರ್ಸ್ ಆಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಅಡುಗೆ ಸಹಾಯಕರಾಗಿರ್ಬೋದು, ಅಡುಗೆಯವರಾಗಿರ್ಬೋದು, ಕಾವಲುಗಾರರಾಗಿರ್ಬೋದು, ಇವೆಲ್ಲರಿಗೂ ಈ ಪೇ ಸ್ಕೇಲು ಹೊಸದಾಗಿ ಏನು ರಿವೈಸ್ಡ್ ಮಾಡಿದರೆ ಇವ್ರಿಗೆಲ್ಲರಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವಾಗಲೇ ಹೇಳಿದಾಗೆ ಹಲವಾರು ವರ್ಷಗಳ ಬೇಡಿಕೆ ಇದ್ದಂಥ ಮತ್ತು ಸಾಕಷ್ಟು ಡಿಮಾಂಡ್ ಇದ್ದಂಥ, ಅಂದರೆ ಈ ತುಂಬ ಜನ ಇದಕ್ಕೆ ಮನವಿಯನ್ನು ಮಾಡ್ತಾಯಿದ್ರು, ಸಾಕಷ್ಟು ರಿಕ್ವೆಷನ್ ಮಾಡ್ತಾಯಿದ್ರು. ಯಾಕೆಂದರೆ ಇವರಿಗೆ ಭಾಳ ಕಡಿಮೆ ಸಂಬಳದಲ್ಲಿ ತಮ್ಮ ದುಡಿಯನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ಒಂದು ಕಡೆ ಏನಾಗುತ್ತೆ, ಇದು ಯಾವ ಥರ ಟ್ರಿಗರ್ ಆಗುತ್ತೆ ಅಂತಂದರೆ, ಈ ಸರ್ಕಾರಿ ಸ್ವಾಮಿ ಅಂತ ನೀವು ಹೇಳ್ತಿದ್ದೀರಿ, ಯಾಕೆ ನೀವು ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಖಾಸಗಿ ನೌಕರರು ಅಂತ ಏನಿದ್ದಾರೆ, ಈ ಹೊರಗುತ್ತಿಗೆ ನೌಕರರು ಅವ್ರಿಗೂ ಮಾಡಿ ಅಂತ ಅಂದ್ಬಿಟ್ಟು ಇದು ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದರೆ ಈಗ ಎಷ್ಟೆಷ್ಟು ಕಡಿಮೆ ಸಂಬಳಕ್ಕೆ ಸೊ ಹೇಗೆಲ್ಲ ದುಡಿತಾ ಇದ್ದಾರೆ ನಿಮಗೆ ಗೊತ್ತೇ ಇದೆ. ಅವ್ರಿಗೆ ಅಸಂಘಟಿತ ನೌಕರರಾಗಿದ್ದಾರೆ, ಯಾವುದೇ ಭದ್ರತೆ ಇರೋದಿಲ್ಲ. ಇಲ್ಲಿ ಸಂವಿಧಾನ ಎಲ್ಲೋ ಒಂದು ಕಡೆ ಸರ್ಕಾರಿ ಸ್ವಾಮ್ಯದಲ್ಲಿ ಬರ್ತಕ್ಕಂಥ ಈ ಹೊರಗುತ್ತಿಗೆ ನೌಕರಿಗೆ ಒಂದಷ್ಟು ಅವ್ರಿಗೆ ಅವಕಾಶಗಳು ಇರ್ಬೋದು ಅಕಾರ್ಡಿಂಗ್ ಟು ಮೀ. ಆದರೆ ಈ ಅಸಂಘಟಿತ ನೌಕರು ಅಂತ ಯಾರು ಇರ್ತಾರೆ, ಯಾವುದೇ ಭದ್ರತೆ ಇಲ್ಲದೆ ಇರೋರು, ಯಾವುದೇ ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳದೇ ಇರ್ತಕ್ಕಂಥವ್ರು ಅಲ್ವಾ. ಸೊ ಕಡಿಮೆ ಕೂಲಿ ಜಾಸ್ತಿ ಕೆಲಸವನ್ನು ಮಾಡುವಂಥವ್ರು. ಹಾಗಾಗಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರು ಎಷ್ಟು ಯಾವ ಪ್ರಮಾಣದಲ್ಲಿ ಶೋಷಣೆಗೆ ಒಳಗಾಗ್ತಕ್ಕಂಥ ನೌಕರು ಅಂತ ಅಂದ್ಬಿಟ್ಟು. ಹಾಗಾಗಿ ಇದು ಅವ್ರಿಗೂ ಮುಂದಿನ ದಿನಗಳಲ್ಲಿ ಇದು ವಿಸ್ತರಿಸ್ತಾರೋ ಏನು ಅದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಫೈನಲಿ ಈಗ ರಾಜ್ಯದ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಬಳದಲ್ಲಿ ಭಾರಿ ಏರಿಕೆಯನ್ನು ಮಾಡಿ, ಪರವಾಗಿಲ್ಲ ಅದು ಒಂದು 28,000, 23,000 ಇಂದ 28,000 ಪೇ ಸ್ಕೇಲ್ ಪರ್ ಮಂತು. ಅಟ್ಲೀಸ್ಟು ಇವತ್ತಿನ ಒಂದು ಕಾಂಪಿಟೇಷನ್ ವರ್ಲ್ಡಲ್ಲಿ, ಇವತ್ತಿನ ಏನು ಇದೊಂದು ಪ್ರಪಂಚದಲ್ಲಿ ಸಮೀರ್ ಎಲ್ಲೋ ಒಂದು ಕಡೆ ಒಂದು ಜೀವನ ಮಟ್ಟವನ್ನು ಹೇಗೋ ಒಂದು ಸುಧಾರಣೆ ಮಾಡ್ಕೊಂಡು ಹೋಗಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಅದಕ್ಕಿಂತ ಪಾಪ ತುಂಬ ಜನ 8,000 ತಗೊಳ್ಳೋರು, 10,000 ತಗೊಳ್ಳೋರು, 12,000, 15,000 ತಗೊಳ್ಳೋರು, ಅದಂತೂ ಏನೂ ಸರಲ್ಲ ಈಗ, ಆ ಮಟ್ಟಿಗೆ ಆಗಿಬಿಡೋದು ಈಗ. ಹಾಗಾಗಿ ಎಲ್ಲೋ ಒಂದು ಕಡೆ ಪಾಪ ಇವ್ರಿಗೆ ಹಲವಾರು ವರ್ಷಗಳ ಇವ್ರದ್ದು ಏನು ಬೇಡಿಕೆ ಇತ್ತು, ಇವ್ರಿಗೇನು ಹೋರಾಟ ಇತ್ತು, ಅವರಿಗೆ ಪ್ರತಿಫಲ ಸಿಗಿದೆ ಫೈನಲಿ ಈಗ. ಹಾಗಾಗಿ ಇದೊಂದು ಭಾಳ ಪ್ರಮುಖವಾದ ಮಾಹಿತಿ ಅಂತ ಅನಿಸ್ತು ನನಗೆ. ಯಾಕೆಂದರೆ ಇದು ನೆನ್ನೆನೇ ಇದಿತ್ತು ಇದು, ಬಟ್ ಅದನ್ನು ನೀಟಾಗಿ ಓದ್ಬಿಟ್ಟು ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ನನಗೆ ಒಂದಷ್ಟು ದಾಖಲೆಗಳು ಬೇಕಿತ್ತು, ಅದೊಂದು ಕಾಪಿ. ಹಾಗಾಗಿ ಅದನ್ನು ಇಟ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದು. ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂಡರಲ್ಲಿ ಮಾಡ್ತಕ್ಕಂಥ ಸರ್ಕಾರಿ ಸ್ವಾಮ್ಯದ ಹೊರಗುತ್ತಿಗೆ ನೌಕರರು. ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಆ್ಯಂಡ್ ಅಡುಗೆ ತಯಾರಕರು, ಅಡುಗೆ ಸಹಾಯಕರಾಗಿರ್ಬೋದು, ಕಾವಲುಗಾರರಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಈಗ ಆಯಿತಾ. ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಸೊ ಈಗ ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲವೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಇನ್ನೂ ಅಪ್ಡೇಟ್ಸ್ ಬಂದರೆ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಇದರಿಂದ ಆಚೆಗೆ ಕಮೆಂಟ್ಸ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳಿದ್ದರೆ ಅದನ್ನು ನಾನು ಅಟ್ಯಾಚ್ ಮಾಡಿ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡಲಿಕ್ಕೆ ಸೊ ನಾನು ಸದಾಕಾಲ ನಾನಂತೂ ಸಿದ್ಧನಿರ್ತೀನಿ. ಸೊ ಇದುವರೆಗೂ ಈ ಒಂದು ವೀಡಿಯೋನ ವಾಚ್ ಮಾಡಿದಂಥ ನಿಮಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.